ಸಮುದ್ರದಕ್ಕ ನಿಂತಿದ್ದ ವಾನರ ಸೇನೆ ಗಾಬರಿಗೊಂಡಿತು. ಆದರೆ ಒಬ್ಬನೇ ಒಬ್ಬ ವೀರ ಮುಂದೆ ಬಂದನು, ಅವನೇ ಪವನ ಪುತ್ರ ಅಂಜನಿಸುತ್ತ ಹನುಮನ್. ಜೈ ಶ್ರೀರಾಮ ಎಂದು ಗರ್ಜಿಸಿದ ಕ್ಷಣ ಹನುಮಂತನ ದೇಹ ಪರ್ವತದಷ್ಟು ದೊಡ್ಡದಾಯಿತು. ಆಕಾಶವೇ ಕಂಪಿಸಿತು. ಅವನು ಒಂದು ಜಿಗಿತದಲ್ಲಿ ಮಹಾಸಮುದ್ರನು ದಾಟಿದನು. ಮಾರ್ಗದಲ್ಲಿ ಸೂರಸ ಸಿಂಹಿಕ ಬಂದರು. ಆದರೆ ರಾಮನ ನಾಮದ ಶಕ್ತಿಯ ಹನುವಿಂದ ಹನುಮಂತ ಎಲ್ಲ ಅಡೆತಡೆಗಳನ್ನು ಒಡೆಮುಂದೆ ಸಾಗಿದನು. ರಾತ್ರಿ ಸಮಯ ಚಂದ್ರನ ಬೆಳಕಿಲಿ ಹೊಳೆಯುತ್ತಿದ್ದ ಸ್ವರ್ಣಲಂಕೆ ಅಲ್ಲಿ ಗುಪ್ತವಾಗಿ ಪ್ರವೇಶಿಸಿದ ಹನುಮಂತನು ಸೀತಾಮಾತೆಯನ್ನು ಹುಡುಕಿದನು. ಅಶೋಕ ವಾಟಿಕೆಯಲ್ಲಿ ಕಣ್ಣೀರು ಸುರಿಸುತ್ತಿದ್ದ ಸೀತಾ ಅವರನ್ನು ಕಂಡಾಗ ಹನುಮಂತನ ಕಣ್ಣುಗಳಲ್ಲೂ ಭಕ್ತಿಯ ಕಣ್ಣೀರು ಹರಿಯಿತು. ಅಮ್ಮ ರಾಮನು ಬೇಗ ಬರ್ತಾನೆ, ರಮ್ಮನು ಬೇಗ ಬರ್ತಾನೆ. ಹನುಮನ್ ಅಶೋಕ ವಾಟಿಕೆಯನ್ನು ಧ್ವಂಸ ಮಾಡಿದನು. ರವಣ, ಓ ಕಪಿಯೇ, ನೀನು ಯಾರು? ಹನುಮನ್, ನಾನು ರಾಮದೂತ. ಆ ಒಂದು ಮಾತಿಗೆ ಲಂಕೆಯ ಸಭೆಯೇ ನಡುಗಿತು. ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶಿಸಿದನು. ಆದರೆ ಅದು ರಾವಣನ ಮಹಾ ತಪ್ಪಾಗಿತ್ತು. ಹನುಮಂತನು ತನ್ನ ಅಕ್ಷಯ ಬಾಲದಿಂದ ಸಂಪೂರ್ಣ ಲಂಕೆಯನ್ನು ದಹನ ಮಾಡಿದನು. ಅರಮನೆಗಳು ಸುಟ್ಟವು, ಆಕಾಶ ಕೆಂಪಾಯಿತು, ರಾವಣ ದರ್ಪ ಭಸ್ಮವಾಯಿತು. ಬೆಂಕಿಯ ನಡುವೆ ನಿಂತ ಹನುಮಂತನು ಕೈ ಮುಗಿದು